ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಅನುದಿನದ ಧ್ಯಾನಿಸುವುದಕ್ಕಾಗಿ ಸಿದ್ಧರಾಗಿದ್ದೀರಾ? ಬನ್ನಿ ಹಾಗಾದರೆ ದೇವರ ವಾಕ್ಯವನ್ನು ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳು ಜೀವದ ಬುಗ್ಗೆಯಾಗಿವೆ ಎಂದು, ನಮ್ಮ ಪ್ರತಿ ಅವಶ್ಯಕತೆಗಳು ತೀರಿಸಬಲ್ಲವೆಂದು ನಾವು ನಂಬುತ್ತೇವೆ. ನಮ್ಮೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ದೇವರ ಕೃಪೆಯಲ್ಲಿ ಮಾತ್ರ ನಾವು ಚೆನ್ನಾಗಿರಬಲ್ಲೆವು. ಹಾಗೆಯೇ ಈ ಲೋಕದಲ್ಲಿ ನಮಗೆ ಒಂದಲ್ಲ ಒಂದು ಹೋರಾಟಗಳು ಇದ್ದೇ ಇರ್ತವೆ. ಜಯ ಕೊಡುವ ಕರ್ತನು ನಮ್ಮೊಂದಿಗಿರುವಾಗ ಸೋಲು ನಮಗುಂಟಾಗೋದಿಲ್ಲ, ಹೌದಲ್ಲವೇ? ಅಥವಾ ಸೋತು ಹೋಗ್ತಾ ಇದ್ದೀರಾ? ಯಾಕೆಂದು ಹೇಳ್ತೇನೆ ಕೇಳಿ. ದೇವರು ನಮ್ಮ ಸಂಗಡ ಇರುವುದಾದರೆ ನಮಗೆ ಜಯ. ದೇವರು ನಮ್ಮೊಂದಿಗೆ ಇಲ್ಲದಿದ್ದರೆ ನಾವು ಸೋತು ಹೋಗ್ತೇವೆ. ಸಣ್ಣ ಸಣ್ಣ ವಿಷಯದಲ್ಲಿಯೂ ಸೋಲುತ್ತೇವೆ. ಅದಕ್ಕಾಗಿಯೇ ದೇವರ ಸಹಾಯ ಪಡೆದುಕೊಂಡು ಆತನ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಭದ್ರಪಡಿಸಿಕೊಳ್ಳಬೇಕು. ಆತನೊಂದಿಗೆ ಸಹವಾಸವುಳ್ಳವರಾಗಿದ್ದು ಪ್ರಾರ್ಥನೆಯಲ್ಲಿ ಆತನೊಂದಿಗೆ ಸಂಬಂಧದಲ್ಲಿರುವಂಥದ್ದು ಹಾಗೂ ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳುವಂಥದ್ದು ನಮಗೆ ಎಷ್ಟು ಅವಶ್ಯಕವಾಗಿದೆ, ಹೌದಲ್ಲವೇ? ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ ಓದುತ್ತಿದ್ದೇನೆ ಕೇಳಿ. ಕಡೇ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಮಹಾಶಕ್ತಿ ನಮ್ಮ ಕರ್ತನ ಬಳಿಯಲ್ಲಿದೆ. ಕಡೇ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಮಹಾಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಎನ್ನುವಂಥದ್ದೇ. ನಮ್ಮ ಬಲವು ಆತನೇ. ಯೆಹೋವನೇ ನನ್ನ ಬಲವೇ ಎಂದು ದಾವೀದನು ಹಾಡು ಹಾಡ್ತಾನಲ್ಲವೇ? ನಮ್ಮ ಬಲವೆಲ್ಲ ನೀನೇ ಎಂದು ಈ ದಿನವೂ ಕೂಡ ಹಾಡುತ್ತಾರಲ್ಲವೇ? ಕರ್ತನಿಗೋಸ್ಕರ ಕಾದು ಎದುರು ನೋಡುವವರು ನೂತನ ಬಲ ಹೊಂದಿಕೊಳ್ಳುವರು ಎಂಬುದಾಗಿ ಬೈಬಲಲ್ಲಿ ಓದುತ್ತೇವಲ್ಲವೇ? ಹಾಗೆಯೇ ಪ್ರತಿದಿನ ಇಂತಹ ಧ್ಯಾನವು ನಮಗೆ ಆಧ್ಯಾತ್ಮಿಕವಾದ ಬಲ ಕೊಡುತ್ತಾ ಇವೆಯಲ್ಲವೇ? ಸಾಧಾರಣವಾಗಿ ರಾತ್ರಿ ಆಯಾಸಗೊಂಡು ನಿದ್ರೆ ಮಾಡಿ ಬೆಳಗ್ಗೆ ಎದ್ದ ತಕ್ಷಣವೇ ನಮಗೆ ಹಸುವೆಯಾಗುತ್ತದೆ, ಹೌದಲ್ಲವೇ? ಬ್ರೇಕ್ಫಾಸ್ಟ್. ನಮ್ಮ ಫಾಸ್ಟಿಂಗ್ ಅನ್ನು ಬ್ರೇಕ್ ಮಾಡುವುದಕ್ಕಾಗಿ ಯಾವುದೋ ಒಂದು ನಾಷ್ಟಾ ತಿನ್ನುತ್ತೇವೆ. ತಿನ್ನದಿದ್ದರೆ ಬಹಳ ಬಲಹೀನರಾಗ್ತೇವೆ. ಬ್ರೇಕ್ಫಾಸ್ಟ್ ಬಹಳ ಮುಖ್ಯವಾದದೆಂದು, ಅದನ್ನು ಸ್ಕಿಪ್ ಮಾಡಬಾರ್ದೆಂದು ಕೂಡ ಹೇಳ್ತಾರಲ್ವೇ? ನಮ್ಮ ಬ್ರೈನ್ ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ, ನಮ್ಮ ಆಕ್ಟಿವಿಟೀಸ್ ಶಾರ್ಪ್ ಆಗಿರಬೇಕಾದ್ರೆ, ನಾವು ಫಿಸಿಕಲಿ ಫಿಟ್ ಆಗಿರಬೇಕಾದ್ರೆ ಉದಯ ಕಾಲದಲ್ಲಿ ಒಳ್ಳೆ ಆಹಾರವನ್ನು ಭುಜಿಸಬೇಕು. ಅದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಆಧ್ಯಾತ್ಮಿಕ ಜೀವಿತವನ್ನು ಬಲಗೊಳಿಸಿಕೊಳ್ಳುವುದಕ್ಕಾಗಿ ಪ್ರತಿ ಉದಯದಲ್ಲಿ ದೇವರ ಪಾದದ ಬಳಿಯಲ್ಲಿ ಕಾದುಕೊಂಡು ದೇವರ ಮಾತುಗಳನ್ನು ನಾವು ನಮ್ಮ ಮನಸ್ಸಿನಲ್ಲಿಟ್ಕೊಳ್ಬೇಕು. ಆತನಲ್ಲಿಯೇ ನಮ್ಮ ಬಲ ಇದೆ ಎಂದು ನಂಬಬೇಕು. ಕರ್ತನ ಮಹಾಶಕ್ತಿಯನ್ನು ಆಶ್ರಯಿಸಿಕೊಂಡು ಆತನಲ್ಲಿ ಬಲಗೊಂಡಿರಿ ಎಂದು ವಾಕ್ಯ ಹೇಳುತ್ತೆ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ಎದುರಿಸುವುದಕ್ಕಾಗಿ ಇವನ್ಯಾರು ಗೊತ್ತೇ ಇದೆಯಲ್ಲವೇ? ಅವನಿಗೆ ಸೈತಾನನೆಂದು ಕರೆಯಲಾಗುತ್ತೆ, ಅಪವಾದಿ. ಅವನಿಗಿನ್ನೂ ಬಹಳ ಹೆಸರುಗಳಿವೆ. ಮೋಸಗಾರನೆಂದು, ಸುಳ್ಳುಗಾರನೆಂದು, ಸುಳ್ಳಿಗೆ ಮೂಲಪುರುಷನೆಂದು, ತಂತ್ರಗಾರನೆಂದು. ಅವನನ್ನು ಎದುರಿಸಬೇಕು ನಾವು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣವೇ ನಮಗೆ ಹೋರಾಟಗಳು ಯಾಕೆ ಬರುತ್ತಿವೆ? ಶಾರೀರಿಕವಾದ ಹೋರಾಟಗಳು. ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಜಯಿಸುತ್ತಲೇ ಇರಬೇಕು. ಒಂದು ಸಾರಿ ಜಯಿಸಿ ಸಾಧಿಸುವುದಾದರೆ ಸಾಕಾಗೋದಿಲ್ಲ. ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ಜಯಿಸುವುದಕ್ಕಾಗಿ, ಅಂದರೆ ಇದಕ್ಕಿಂತಲೂ ಹೆಚ್ಚು ಗುರುತಿಸಬೇಕಾದ ವಿಷಯವೇನೆಂದರೆ, ನೇರವಾಗಿ ಬರುವಂತಹ ಶತ್ರುವನ್ನು ಒಂದು ವೇಳೆ ನಾವು ಬಹುಶಃ ಜಯಿಸಬಹುದೇನೋ, ಆದರೆ ಬೆನ್ನಲ್ಲಿ ಚೂರಿ ಇಡುವವರಿಗೆ ಏನ್ ಮಾಡ್ಲಿಕ್ಕಾಗುತ್ತೆ? ಯುಕ್ತಿಗಳಿಂದ ಕುಯುಕ್ತಿಗಳಿಂದ ನಮಗೆ ಮೋಸ ಮಾಡುವವರನ್ನು ಹೇಗೆ ಜಯಿಸಲಿಕ್ಕಾಗುತ್ತೆ? ಸೈತಾನನು ಬಹಳ ತಂತ್ರೋಪಾಯವುಳ್ಳವನು, ಮೋಸಗಾರನು. ಅವನು ಬಹಳ ಕುಯುಕ್ತಿಯಿಂದ ಪ್ರವರ್ತಿಸುತ್ತಾನೆ. ಅದಕ್ಕೆ ನಾವು ಅವನೊಂದಿಗೆ ಹೋರಾಡಬೇಕಾದಾಗ ಅವನ ತಂತ್ರಗಳನ್ನೆಲ್ಲ ಎದುರಿಸುವುದಕ್ಕಾಗಿ ನಮಗೆ ವಿಶೇಷವಾದ ಶಕ್ತಿ ಬೇಕಾಗುತ್ತೆ. ಅನೇಕ ಸಾರಿ ನಮಗೆ ಆಧ್ಯಾತ್ಮಿಕವಾದ ಬಲ ಇಲ್ಲದಿರುವಾಗ ನಾವು ಆ ವಿಶೇಷತೆಯನ್ನು ಇಲ್ಲವೇ ವಿಶೇಷ ಜ್ಞಾನವನ್ನು ಕಳೆದುಕೊಳ್ಳುತ್ತೇವೆ.
ನಮಗೆ ಕೆಲವೊಂದು ಸಾರಿ ನಿರ್ಶಕ್ತರಾಗಿ ಕಣ್ಣು ಮೊಬ್ಬಾಗುವಾಗ, ನಾವು ತಲೆ ಸುತ್ತಿ ಬಿದ್ದಾಗ ನಮಗೇನು ಗೊತ್ತಾಗಲ್ಲ. ಅಂಥ ಸಮಯದಲ್ಲಿ ಕೆಲವರು ಈಸಿಯಾಗಿ ಬಲಹೀನರಾಗ್ಬಿಡ್ತಾರೆ, ಇಲ್ಲವೇ ಈಲ್ಡ್ ಆಗ್ತಾರೆ, ಅಧೀನರಾಗ್ತಾರೆ. ಈ ಮತ್ತು ಪದಾರ್ಥಗಳಿಗೆ ಒಳಗಾಗಿ ಮತ್ತಿಗೊಳಗಾದ ನಂತರ ಅವರು ಎಷ್ಟು ಹೀನವಾಗಿ ಪ್ರವರ್ತಿಸುತ್ತಾರಲ್ಲವೇ? ಹಾಗೆಯೇ ಸೈತಾನನು ಉಂಟು ಮಾಡುವ ಮತ್ತನ್ನು ನಾವು ಗುರುತಿಸದೇ ಇದ್ದರೆ, ಅವನ ಕುಯುಕ್ತಿಯನ್ನು ನಾವು ಗುರುತಿಸದೇ ಇದ್ದರೆ ಬಹು ಸುಲಭವಾಗಿ ಅವನಿಗೆ ಬಂದಿಯಾಳುಗಳಾಗ್ತೇವೆ. ಅದಕ್ಕೆ ಸೈತಾನನ ತಂತ್ರೋಪಾಯಗಳನ್ನು ಎದುರಿಸುವುದಕ್ಕೆ ನಾವು ಶಕ್ತರಾಗುವಂತೆ, ಕತ್ತಿಗೆ ಪ್ರತಿಯಾದ ಕತ್ತಿ ಎನ್ನುವಂತೆ ಅಲ್ಲದೆ ಯುಕ್ತಿಗೆ ಪ್ರತಿಯಾಗಿ ಯುಕ್ತಿಯನ್ನು ನಾವು ಪ್ರಯೋಗ ಮಾಡಿ ಸೈತಾನನಿಗೆ ಜಯಿಸಲಾರೆವು. ಈ ಲೋಕದಲ್ಲಿ ಅದನ್ನೇ ನೋಡ್ತೇವಲ್ಲವೇ? ಒಬ್ಬ ವ್ಯಕ್ತಿ ಒಂದು ಯುಕ್ತಿ ಮಾಡುವುದಾದರೆ ಅದಕ್ಕೆ ಪ್ರತಿಯುಕ್ತಿ ಮಾಡೋದು, ಒಬ್ಬರ ಸಂಗಡಲೊಬ್ಬರು ಹೋರಾಡಿಕೊಳ್ಳುವುದನ್ನು ನಾವು ನೋಡ್ತೇವಲ್ಲವೇ? ನಾವು ದೇವರ ಮಕ್ಕಳಾದ ನಂತರ ನಮ್ಮ ಆಯುಧಗಳು ಮೋಸ, ಅನ್ಯಾಯ ಅಥವಾ ಸುಳ್ಳು, ಇಲ್ಲವೇ ಅದರಿಂದ ಎಸ್ಕೇಪ್ ಆಗುವುದಕ್ಕಾಗಿ ನಾನಾ ವಿಧವಾದ ತಪ್ಪಾದ ವಿಧಾನದಿಂದ ಕೂಡಿರೋದಿಲ್ಲ. ನಾವು ಆಧ್ಯಾತ್ಮಿಕವಾದ ಬಲದಿಂದ ಎದುರುಗೊಳ್ಳಬೇಕು. ಅದಕ್ಕೆ ವಾಕ್ಯ ಹೇಳುತ್ತೆ, ದೇವರು ಕೊಡುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಎಂದು. ಮೊದಲು ಸೈತಾನನನ್ನಾಗಲಿ ಇಲ್ಲವೇ ಯಾವುದೇ ಶತ್ರುವನ್ನಾಗಲಿ ಎದುರಿಸಬೇಕಾದಾಗ ಮೊದಲು ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು. ನಾವು ಆ ಸೈತಾನನು ಎಸೆಯುವ ಬಾಣಗಳನ್ನು ಎದುರಿಸಬೇಕಾದಾಗ, ಇಲ್ಲವೇ ಅವನು ಹಾಕುವ ಆ ಯುಕ್ತಿಗಳನ್ನು ಎದುರಿಸಬೇಕಾದಾಗ ಮೊದಲು ನಮ್ಮನ್ನು ನಾವೇ ಕಾಪಾಡಿಕೊಳ್ಳಬೇಕು. ದೇವರು ಕೊಡುವ ಸರ್ವಾಯುಧಗಳನ್ನು, ಅಂದರೆ ಸರ್ವ ಅಂಗಗಳಿಗೆ ಕೊಡುವ ಆಯುಧಗಳನ್ನು ಧರಿಸಿಕೊಳ್ಳಬೇಕು. ಕವಚ ಅಂದರೆ ಇಲ್ಲಿ ಬುಲೆಟ್ ಪ್ರೂಫ್ ಆಗಲಿ, ಬುಲೆಟ್ಸ್ಗಳು ತಗಲದಂತೆ ಬುಲೆಟ್ ಪ್ರೂಫ್ ಜಾಕೆಟ್ ಆಗಲಿ, ಹೆಲ್ಮೆಟ್ ಧರಿಸಿಕೊಳ್ಳುವುದಾಗಲಿ, ಇಲ್ಲವೇ ಬುಲೆಟ್ ಪ್ರೂಫ್ ಕಾರಲ್ಲಿ ತಿರುಗಾಡಬೇಕೆನ್ನುವ ಅರ್ಥ ಅಲ್ಲ. ಆದರೆ ದೇವರು ಕೊಡುವಂತಹ ಬುಲೆಟ್ ಪ್ರೂಫ್, ದೇವರು ಕೊಡುವಂತಹ ಯುದ್ಧ ಆಯುಧಗಳು ಬಹಳ ಪವರ್ಫುಲ್ ಆಗಿವೆ. ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಾವು ಜಯಿಸಬೇಕಾದರೆ ನಾವು ಮೊದಲು ದೇವರ ಸನ್ನಿಧಿಯಲ್ಲಿ ಕಾದಿರಬೇಕು. ಯಾಕೆಂದರೆ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಒಂದೇ ಮಾತಲ್ಲಿ ಹೇಳಬೇಕಾದರೆ ನಾವು ಹೋರಾಡುವಂಥದ್ದು ಶರೀರ ಸಂಬಂಧವಾದ ಮನುಷ್ಯರೊಂದಿಗಲ್ಲ, ದುರಾತ್ಮಗಳೊಂದಿಗೆ ಹೋರಾಡುತ್ತಿದ್ದೇವೆ. ಆ ದುರಾತ್ಮಗಳು ಅಂತಹ ಮನುಷ್ಯರನ್ನು ಪ್ರೇರೇಪಿಸಿ ಆ ಮನುಷ್ಯರನ್ನು ತನ್ನ ವಶದಲ್ಲಿ ತೆಗೆದುಕೊಂಡು ಅವರ ಮೂಲಕ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಹೊರತು ಆ ಮನುಷ್ಯರು ನಮ್ಮ ಮೇಲೆ ದಾಳಿ ಮಾಡ್ತಾ ಇಲ್ಲ. ಅವರ ಹಿಂದೆ ಇದ್ದುಕೊಂಡು ಅವರಿಗೆ ಪ್ರೇರೇಪಣೆಯನ್ನು ಹುಟ್ಟಿಸುವ ದುಷ್ಟ ಶಕ್ತಿಗಳೊಂದಿಗೆ ಹೋರಾಡ್ತಿದ್ದೇವೆ. ಒಂದು ಏನಾದರೂ ಡಿಸೀಸ್ ಬರುವುದಾದರೆ ಅದರಿಂದ ರಿಲೀಫ್ ಪಡ್ಕೊಳ್ಳೋದು ಮುಖ್ಯವಲ್ಲ, ಅದಕ್ಕೆ ಮೂಲವಾದ ಮುಖ್ಯ ಕಾರಣವೇನೆಂದು ತಿಳಿದುಕೊಂಡು ಅದಕ್ಕೆ ರೆಕ್ಟಿಫೈ ಮಾಡೋದು ಬಹಳ ಮುಖ್ಯ. ನಾವು ಮೇಲಿಂದ ಮೇಲೆ ಶಾರೀರಿಕ ಕಾರ್ಯಗಳಿಗೆ ಒಳಗಾಗಿ ಅಧೀನರಾಗುವುದಾದರೆ ಅದಕ್ಕೆ ಮುಖ್ಯ ಕಾರಣ ಏನೆಂದು ಮೊದಲು ನಾವು ತಿಳಿದುಕೊಳ್ಳಬೇಕು. ಯಾವ ರೀತಿ ಸೈತಾನನು ನಮಗೆ ಅಟ್ಯಾಕ್ ಮಾಡ್ತಿದ್ದಾನೆ ಎಂದು ತಿಳ್ಕೊಳ್ಬೇಕು. ಯೇಸು ಕ್ರಿಸ್ತನಿಗೋಸ್ಕರ ಜೀವಿಸಬೇಕೆಂದಿರುವವನಿಗೆ ಬಹಳ ಹೋರಾಟಗಳಿರುತ್ತವೆ. ಯಾಕೆಂದರೆ ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ, ಸೈತಾನನಿಗೂ ಸಂಬಂಧಪಟ್ಟವರಲ್ಲ. ನಾವು ದೇವರ ಮಕ್ಕಳಾಗಿದ್ದೇವೆ. ಶುದ್ಧ ಹೃದಯ ಕಾಪಾಡಿಕೊಳ್ಳಬೇಕೆಂದು ಬಯಸುವಂತವರಾಗಿರೋದ್ರಿಂದ ಸೈತಾನನು ಉಂಟು ಮಾಡುವಂತಹ ಆಕರ್ಷಣೆಗಳಿಗೆ, ತಂತ್ರಗಳಿಗೆ ನಾವು ಒಳಗಾಗದೇ ಇರುವುದರಿಂದ ಹೋರಾಡುತ್ತೇವೆ. ಅವುಗಳನ್ನೆಲ್ಲ ಎದುರಿಸುತ್ತಾ ಹೋರಾಡುತ್ತೇವೆ. ಹೋರಾಟವೇ ಕ್ರೈಸ್ತಿಯ ಜೀವಿತ ಆಗಿದೆ. ಆದರೆ ಜಯ ನಮ್ಮದೇ. ನಮ್ಮ ಹೋರಾಟಕ್ಕೆ ಬೇಕಾದಂತಹ ಆಯುಧಗಳು ಇಹಲೋಕ ಸಂಬಂಧವಾದ ಆಯುಧಗಳಲ್ಲ, ಕತ್ತಿ, ಕೊಡಲಿ, ಯುಕ್ತಿ, ಕುಯುಕ್ತಿಗಳು ಅಲ್ಲ. ಆದರೆ ನಾವು ದೇವರು ಕೊಡುವಂತಹ ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕು. 13ನೇ ವಚನ ನೋಡಿ, ಆದದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದ್ದನ್ನೆಲ್ಲ ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಅಂದ್ರೆ ಅಲ್ಲಿ ಒಂದು ಲಿಸ್ಟ್ ಇದೆ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಳಿರಿ. ಸಿದ್ಧ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಂಬಿಕೆ ಎಂಬ ಗುರಾಣಿಯನ್ನು ಹಿಡ್ಕೊಳ್ಳಿರಿ. ಅದರಿಂದ ನೀವು ಕೆಡುಕನ ಬಾಣಗಳನ್ನೆಲ್ಲ ಆರಿಸಿಬಿಡುವುದಕ್ಕೆ ಶಕ್ತರಾಗುವಿರಿ. ರಕ್ಷಣೆ ಎಂಬ ಶಿರಸ್ತ್ರಾಣ ಇಟ್ಕೊಂಡು ದೇವರ ವಾಕ್ಯವೆಂಬ ಬಾಯಿ ಕತ್ತಿ ಹಿಡ್ಕೊಳ್ಳಿರಿ. ದೇವರ ಮುಂದೆ ನಾವು ನಿಂತುಕೊಂಡು ಸೈತಾನನನ್ನು ಎದುರಿಸಬೇಕಾದರೆ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳಬೇಕು. ನಮಗೆ ಸತ್ಯ ಇರುವಾಗ ನಾವು ಧೈರ್ಯದಿಂದ ನಿಲ್ಲುತ್ತೇವೆ. ಸುಳ್ಳುಗಾರರಾದರೆ ನಿಲ್ಲೋದಿಲ್ಲ. ಸುಳ್ಳುಗಾರನಾಗಿರುವ ಸೈತಾನನೊಂದಿಗೆ ಸುಳ್ಳಾಡುತ್ತಾ ನೀವು ಎದುರಿಸುವುದಾದರೆ ನೀವು ನನ್ನವರೇ ಅನ್ನುತ್ತಾನಲ್ಲವೇ? ಹಾಗಾಗಿ ನಾವು ಸತ್ಯ ಹೊಂದಿಕೊಂಡಿರೋದಾದ್ರೆ, ಅಂದ್ರೆ ಸತ್ಯ ಅಂದ್ರೆ ಯೇಸು ತಾನೇ, ನಾನೇ ಮಾರ್ಗವೂ ಜೀವವೂ ಸತ್ಯವೂ ಅಂದಿದ್ದಾರಲ್ಲವೇ? ಯೇಸುವಿನ ಮಾತಿನ ಪ್ರಕಾರ ನಾವು
ನಾವು ಪ್ರವರ್ತಿಸುವುದಾದರೆ ಧೈರ್ಯದಿಂದ ನಿಲ್ಲುವವರಾಗಿರ್ತೇವೆ. ನಾವು ಪರಿಸ್ಥಿತಿಗಳಿಗೆ ಒಳಗಾಗಿ ಬಾಗೋದಿಲ್ಲ. ಅದಕ್ಕೆ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳಿರಿ, ಎದೆಗೆ ನೀತಿ ಎಂಬ ವಜ್ರ ಕವಚ ಧರಿಸಿಕೊಳ್ಳಿರಿ. ಯಾವ ನೀತಿ ಪ್ರಿಯರೇ? ನಮ್ಮ ಸ್ವನೀತಿಯಲ್ಲ. ನಮ್ಮ ಸ್ವನೀತಿ ಕೊಳೆತು ಹೋದ ಗೋಣಿತಟ್ಟಿನಂತಿದೆ. ಕ್ರಿಸ್ತನು ನಮಗೋಸ್ಕರ ಶಿಲುಬೆಯ ಮೇಲೆ ನೀತಿಯಾಗಿದ್ದಾನೆ. ಅದಕ್ಕೆ ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಕ್ರಿಸ್ತನು ಕೊಡುವಂತಹ ಶಕ್ತಿಯನ್ನು ನೀವು ಹೊಂದಿಕೊಳ್ಳುವ ಹಾಗೆ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿ, ನಿರ್ಮಲರಾಗಿ, ಕರ್ತನನ್ನು ಹೊಂದಿದವರಾಗಿ ಸೈತಾನನನ್ನು ಎದುರಿಸುವುದಕ್ಕೆ ನಮ್ಮ ಹೃದಯವನ್ನು ಶುದ್ಧಿ ಮಾಡಿಕೊಳ್ಳಬೇಕು. ನಿಮ್ಮ ಹೃದಯ ಸೈತಾನನ ಕಡೆಗೆ ಆಕರ್ಷಿಸುವುದಾದರೆ ಹೇಗೆ ನೀವು ಜಯಿಸಲಿಕ್ಕಾಗುತ್ತೆ? ಅದಕ್ಕೆ ನಿಮ್ಮ ಹೃದಯ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟು ನೀತಿ ಎಂಬ ವಜ್ರ ಕವಚ ಧರಿಸಿಕೊಳ್ಳಿರಿ. ಸಿದ್ಧ ಮನಸ್ಸೆಂಬ ಕೆರವನ್ನು ಮೆಟ್ಟಿಕೊಳ್ಳಿರಿ. ಯಾವಾಗಲೂ ಕೂಡ ಒಬ್ಬ ಸೋಮಾರಿ ಯುದ್ಧದಲ್ಲಿ ಯಾವತ್ತೇ ಆಗಲಿ ಜಯಿಸಲಿಕ್ಕಾಗಲ್ಲ. ಇಲ್ಲವೇ ಯಾವತ್ತೇ ಆಗಲಿ ಒಬ್ಬ ಸಿದ್ಧತೆ ಇಲ್ಲದೇ ಇರುವಂಥವನು ಏನನ್ನೂ ಎದುರಿಸಲಿಕ್ಕಾಗಲ್ಲ, ಏನನ್ನೂ ಸಾಧಿಸಲಿಕ್ಕಾಗಲ್ಲ. ಚಪ್ಪಲಿ ಧರಿಸಿಕೊಳ್ಳುವುದಾದರೆ ವಿ ಆರ್ ರೆಡಿ ಟು ರನ್, ವರ್ಕ್, ರೆಡಿ ಟು ಗೋ. ನಾವು ಸಿದ್ಧರಾಗಿದ್ದೇವೆ ಹೋರಾಡುವುದಕ್ಕಾಗಿ ಎನ್ನುವುದಾದರೆ ಸಿದ್ಧ ಮನಸ್ಸೆಂಬ ಕೆರೆಗಳನ್ನು ನಾವು ಮೆಟ್ಟಿಕೊಳ್ಳಬೇಕು. ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಸೈತಾನನು ಭಯ ಹುಟ್ಟಿಸುತ್ತಾನೆ. ಪರಿಸ್ಥಿತಿಗಳು ಭಯಾಂದೋಲನಗಳನ್ನುಂಟು ಮಾಡುತ್ತವೆ. ಅವುಗಳ ಕಡೆಗೆ ನೋಡಿದ್ರೆ ಸೋತು ಹೋಗ್ತೇವೆ ನಾವು. ಅವನು ಎಸೆಯುವ ಅಗ್ನಿ ಬಾಣಗಳನ್ನು ಆರಿಸಿ ಬಿಡುವುದಕ್ಕಾಗಿ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಬೇಕು. ಅವನು ನಿಮ್ಮ ಮೇಲೆ ಗೇಲಿ ಮಾಡ್ತಾನೆ. ಒಂದು ವೇಳೆ ನೀವು ಸೋಲುವುದಾದರೆ ನನ್ನ ಕರ್ತನ ಮೂಲಕ ನಾನು ಜಯಿಸುತ್ತೇನೆ ಎಂಬ ಧೈರ್ಯ ನಿಮಗಿರಬೇಕು, ಆ ನಂಬಿಕೆ ನಿಮಗಿರಬೇಕು. ಗೊಲಿಯಾತನು ಗೇಲಿ ಮಾಡುತ್ತಾನೆ ದಾವೀದನಿಗೆ, ನಿನ್ನ ಮಾಂಸವನ್ನು ನಾನು ಕಟ್ ಮಾಡಿ ಪಕ್ಷಿಗಳಿಗೆ ಹಾಕ್ತೇನೆ, ಆಕಾಶದ ಪಕ್ಷಿಗಳಿಗೆ ಹಾಕ್ತೇನೆ ಅನ್ನುತ್ತಾನೆ. ಹೀಗೆ ಗೇಲಿ ಮಾಡುತ್ತಾ ಇರುವಾಗ ದಾವೀದನು ಹೇಳ್ತಾನೆ, ನೀನು ಈಟಿ ಭರ್ಜೆಯೊಂದಿಗೆ ಬರುತ್ತಿ, ಆದರೆ ನಾನಾದರೂ ಇಸ್ರಾಯೇಲ್ಯರ ದೇವರಾದ ಯೆಹೋವನ ನಾಮದಲ್ಲಿ ಬರುತ್ತೇನೆ ಅನ್ನುತ್ತಾನೆ. ಹಾಗೆ ಭಯಪಡಲಾರದೆ ಮುಂದಕ್ಕೆ ಸಾಗುತ್ತಾನೆ. ಆದರೆ ಅವನ ಮಾತಿಗೆ ಭಯಪಟ್ಟು ಉಳಿದ ಸೈನಿಕರೆಲ್ಲ ಓಡಿ ಹೋಗ್ತಾರೆ. ಸೈತಾನ ಬೆದರಿಸುತ್ತಾನೆ. ಬೆದರಿಕೆಗೆ ಒಳಗಾದರೆ ನಾವು ದೇವರಿಗಾಗಿ ಜೀವಿಸ್ಲಿಕ್ಕಾಗಲ್ಲ. ಸೈತಾನನು ನಮಗೂ ಕೂಡ ಬೆದರಿಸ್ತಾನೆ, ಆದರೆ ಯಾವ ಅಪಕಾರ ಮಾಡ್ಲಿಕ್ಕಾಗಲ್ಲ. ಅವನು ಸೋತು ಹೋದ ಶತ್ರುವಾಗಿದ್ದಾನೆ. ಒಮ್ಮೆ ಒಂದು ಸಿಂಹ ಒಬ್ಬ ವ್ಯಕ್ತಿಯನ್ನು ಬೆನ್ನಟ್ಟುತ್ತಾ ಇತ್ತಂತೆ. ಕೊನೆಗೆ ಆ ವ್ಯಕ್ತಿ ಯೇಸುವನ್ನು ಕಾಣ್ತಾನೆ. ಯೇಸುವೇ ಎಂದು ಭಯದಿಂದ ಕೂಗಿದಾಗ, ಏನಾಯ್ತು ಅಂದಾಗ, ಈಗೋ ಈ ಸಿಂಹ ನನ್ನನ್ನು ಬೆನ್ನಟ್ಟಿ ಬರ್ತಾ ಇದೆ ಅನ್ನುತ್ತಾನೆ. ಆಗ ಯೇಸು ಆ ಸಿಂಹಕ್ಕೆ ಬಾಯಿ ಮುಚ್ಕೋ ಅನ್ನುತ್ತಾರಂತೆ. ಆಗ ಆ ಸಿಂಹ ಬಾಯಿ ಮುಚ್ಕೊಂಡು ಕೂತ್ಕೊಂಡಿತ್ತಂತೆ. ಯೇಸುವನ್ನು ನೋಡಿದ ಕೂಡಲೇ ಶಾಂತವಾಯಿತು. ಯೇಸು ಆ ವ್ಯಕ್ತಿಗೆ, ಮಗನೇ, ಆ ಸಿಂಹ ಸರಿಯಾಗಿ ನೋಡು ಅಂತ ಹೇಳಿದ್ದಕ್ಕೆ ಕೂತ್ಕೊಂಡಿರುವ ಆ ಸಿಂಹವನ್ನು ಗಮನಿಸಿ ನೋಡಿದಾಗ ಸಿಂಹದ ಬಾಯಲ್ಲಿ ಹಲ್ಲುಗಳಿರಲಿಲ್ಲ. ಅದರ ಹಲ್ಲುಗಳೆಲ್ಲ ಉದುರಿ ಹೋದುವು. ಆ ಸಿಂಹದ ಹಲ್ಲುಗಳನ್ನೆಲ್ಲ ಕಿತ್ತಾಕಿದ್ದೇನೆ, ಅದು ನಿನಗೆ ಹಾನಿ ಮಾಡುವುದಿಲ್ಲ. ನಿನಗಾಗಿ ಕಲ್ವರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಾಗಲೇ ಸೈತಾನನ ತಲೆಯು ಜಜ್ಜಲಾಯಿತು. ಅವನು ಏನು ಮಾಡ್ಲಿಕ್ಕಾಗಲ್ಲ, ಸುಮ್ಮನೆ ಬೆದರಿಸುತ್ತಾ ಇರುತ್ತಾನೆ ಎಂದು ಯೇಸು ಆ ವ್ಯಕ್ತಿಗೆ ಹೇಳ್ತಾನೆ. ಸೈತಾನನು ಬೆದರಿಸ್ತಾನೆ, ಹೆದರಬೇಡಿರಿ. ಸೈತಾನನನ್ನು ಎದುರಿಸಿರಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ನಮ್ಮ ಜೀವಿತದಲ್ಲಿ ಸತ್ಯ ಇರುವವರೆಗೂ ಸೈತಾನನು ನಮ್ಮನ್ನು ಮುಟ್ಟಲಾರನು. ಸುಳ್ಳು ಇರೋದಾದರೆ ಅವನು ಸುಳ್ಳುಗಾರನಾಗಿರುವುದರಿಂದ ನಿಮ್ಮ ಬಳಿಗೆ ಬರುತ್ತಾನೆ, ನಿಮ್ಮೊಳಗೆ ಬರಲು ಪ್ರಯತ್ನಿಸ್ತಾನೆ. ಸತ್ಯವೆಂಬ ನಡುಕಟ್ಟು, ನೀತಿ ಎಂಬ ವಜ್ರ ಕವಚ ಇರುವಾಗ ನಿಮ್ಮ ಹೃದಯದೊಳಗೆ ಸೈತಾನನ ತಂತ್ರಗಳು, ಯುಕ್ತಿಗಳು, ಕುಯುಕ್ತಿಗಳು ಕೆಲಸ ಮಾಡಲ್ಲ. ನಿಮ್ಮಲ್ಲಿ ನಂಬಿಕೆ ಇರುವುದಾದರೆ ಸೈತಾನನು ಎಸೆಯುವ ಅಗ್ನಿಬಾಣಗಳನ್ನು ನೀವು ಆರಿಸುವಂಥವರಾಗಿರ್ತೀರಿ. ಅಷ್ಟೇ ಅಲ್ಲ, ದೇವರ ವಾಕ್ಯವೆಂಬ ಖಡ್ಗ ಹಿಡ್ಕೊಳ್ಬೇಕು. ಅದಕ್ಕೆ ವಾಕ್ಯ ಓದಿರಿ ಎಂದು ಹೇಳುತ್ತೇನೆ. ದೇವರ ಮಹಾಶಕ್ತಿ ಎಂಥದೆಂದು ನಮಗೆ ಹೇಗೆ ಗೊತ್ತಾಗುತ್ತೆ? ವಾಕ್ಯ ಓದುವಾಗ ತಾನೇ. ಎಂತಹ ದೊಡ್ಡ ದೇವರನ್ನು ನಾವು ಆರಾಧಿಸುತ್ತೇವೆ ಎಂದು ಹೇಗೆ ಗೊತ್ತಾಗುತ್ತೆ? ದೇವರ ವಾಕ್ಯದಲ್ಲಿ ಅನೇಕ ಸಂಭವಗಳನ್ನು ನಾವು ಕಾಣುತ್ತೇವಲ್ಲವೇ? ಸಮುದ್ರವನ್ನು ಆತನು ಗದರಿಸಿ ಶಾಂತಗೊಳಿಸುತ್ತಾನೆ. ಹುಟ್ಟು ಕುಂಟರಿಗೆ ಕಾಲು ಕೊಟ್ಟಾತನು, ಹುಟ್ಟು ಕುರುಡರಿಗೆ ಕಣ್ಣು ಕೊಟ್ಟಾತನು, ಕುಷ್ಠರೋಗಿಗಳಿಗೆ ಸ್ವಸ್ಥಪಡಿಸಿದಾತನು, ಬಾಯಿ ಮಾತಿನಿಂದಲೇ ಅದ್ಭುತ ಮಾಡುವಾತನು, 4 ದಿನ ಸಮಾಧಿಯಲ್ಲಿದ್ದ ಆ ಲಾಜರನನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು. ಆ ಕರ್ತನಾದ ಯೇಸುವೇ ನಮ್ಮ ದೇವರು. ನಮಗೆ ಯಾಕೆ ಮತ್ತೆ ಭಯ? ಈ ರೀತಿ ಯೋಚಿಸುವುದಾದರೆ ದೇವರು ಮಾಡಿದ ಅದ್ಭುತ ಕಾರ್ಯಗಳು ಎಷ್ಟೋ ಇವೆ ಅಲ್ಲವೇ? ಅದಕ್ಕೆ ವಾಕ್ಯವೆಂಬ ಖಡ್ಗದೊಂದಿಗೆ ಸೈತಾನನನ್ನು ಎದುರಿಸಬೇಕು. ಅವನ ಬೆದರಿಕೆಗಳಿಗೆ ಒಳಗಾಗದೆ ಅವನನ್ನು ನಾವು ಎದುರಿಸುವಾಗ ನಾವು ಆಶೀರ್ವದಿಸಲ್ಪಡ್ತೇವೆ. ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಧರಿಸಬೇಕು. ಅದು ಬಹಳ ಮುಖ್ಯವಾಗಿದೆ. ಅವನು ಎಸೆಯುವ ಬಾಣಗಳು, ಅಂದರೆ ಅವನ ಆಲೋಚನೆಗಳು ನಮ್ಮ ಬ್ರೇನ್ ಒಳಗೆ ಹೋಗದಂತೆ, ನಿಮ್ಮ ಮನಸ್ಸನ್ನು ಆಕ್ಯುಪೈ ಮಾಡಿಕೊಳ್ಳದಂತೆ ನೀವು ಶಿರಸ್ತ್ರಾಣ ಧರಿಸಬೇಕು. ಅಂದರೆ ನೀವು ರಕ್ಷಣೆ ಹೊಂದಿರುವ ವ್ಯಕ್ತಿಯಾಗಿರೋದಾದರೆ ಲೋಕ ಸಂಬಂಧವುಳ್ಳವರಾಗಿರದಂತೆ
ಶರೀರ ಸಂಬಂಧಾನುಸಾರವಾಗಿ ಅಲ್ಲದೆ ಆತ್ಮಿಕವಾಗಿ ಆಲೋಚಿಸುವಂಥವರಾಗಿರೋದ್ರಿಂದ, ದೈವ ಜ್ಞಾನ ಹೊಂದಿದವರಾಗಿರೋದ್ರಿಂದ ಸೈತಾನನ ಕುತಂತ್ರ ಕಂಡುಕೊಳ್ಳುವುದು ಮಾತ್ರವಲ್ಲದೆ ಅವುಗಳನ್ನು ಎದುರಿಸುವಂಥವರಾಗಿರ್ತೀರಿ. ಪ್ರತಿ ಉದಯದಲ್ಲಿ ಎದ್ದ ತಕ್ಷಣವೇ ಹೊಂಚು ಹಾಕಿಕೊಂಡಿರ್ತಾನೆ ಸೈತಾನನು. ಹೇಗಾದರೂ ಮಾಡಿ ನಿಮಗೆ ಅಟ್ಯಾಕ್ ಮಾಡಬೇಕು, ನಿಮಗಿರುವ ಸಮಾಧಾನ ಹಾಳು ಮಾಡಬೇಕೆಂದು, ನಿಮ್ಮ ಜೀವಿತ ಮೋಸಗೊಳಿಸಬೇಕೆಂದು ಸೈತಾನನು ಯಾವಾಗಲೂ ಕೂಡ ಪ್ರಯತ್ನಿಸುತ್ತಲೇ ಇದ್ದಾನೆ. ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗಾಡುತ್ತಲೇ ಇದ್ದಾನೆ. ಯಾಕೆಂದರೆ ಪಾಪ ಅವನಿಗೆ ಹಲ್ಲಿಲ್ವಲ್ಲ. ಆದರೆ ಯಹೂದ ಕುಲದ ನಮ್ಮ ಸಿಂಹ, ಯಹೂದದ ರಾಜನೂ ಯಹೂದ ಕುಲದ ಸಿಂಹವೂ ಆಗಿರುವಂತಹ ನಮ್ಮ ಸಿಂಹವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಆತನು ನಮ್ಮ ಪಕ್ಷದಲ್ಲಿರುವಾಗ ಈ ಒಂದು ಡುಪ್ಲಿಕೇಟ್, ಈ ಒಂದು ಹಲ್ಲುಗಳು ಕಿತ್ತು ಹಾಕಲ್ಪಟ್ಟಿರುವಂತಹ ಈ ಸುಳ್ಳು ಸೈತಾನನು ನಮಗೆ ಯಾವ ಹಾನಿ ಮಾಡಲಾರನು. ದೇವರಲ್ಲಿ ನಂಬಿಕೆ ಇಟ್ಟು ಆತನ ವಾಕ್ಯದಿಂದ ನಿಮ್ಮ ಹೃದಯ ತುಂಬಿಸಿಕೊಳ್ಳಿರಿ. ಪ್ರತಿ ಹೋರಾಟದಲ್ಲಿ ದೇವರು ಜಯ ಕೊಡ್ತಾರೆ ಎಂದು ನಂಬುವವರಾಗಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಎಲ್ಲಿಂದ ಈ ವಾಕ್ಯ ವೀಕ್ಷಿಸುತ್ತಿದ್ದಾರೆಂದು ನಿಮಗೆ ಗೊತ್ತು. ಅಯ್ಯೋ, ಈಗಾಗಲೇ ಸೈತಾನನ ತಂತ್ರಗಳಿಂದ ನಾನು ಮೋಸ ಹೋದೆನಲ್ಲವೇ, ಸೈತಾನನಿಗೆ ಒಳಗಾದೆನು, ಅವನು ನನ್ನ ಜೀವಿತವನ್ನು ಹಾಳು ಮಾಡಿದಾನೆ, ಅವನು ನನಗೆ ಕಳವಳಗೊಳಿಸುತ್ತಿದ್ದಾನೆ, ಅವನು ನನ್ನನ್ನು ಕುಗ್ಗಿಸಿ ಬಿಡುತ್ತಿದ್ದಾನೆ ಎಂದು ಹೇಳುತ್ತಾ ಯಾರ್ಯಾರು ತಮ್ಮ ಜೀವಿತದಲ್ಲಿ ಬೇಸರಗೊಂಡು ಕುಗ್ಗಿ ಹೋಗಿದ್ದಾರೋ ಅವರಿಗೆ ಯೇಸುವಿನ ನಾಮದಲ್ಲಿ ಬಿಡುಗಡೆ ಘೋಷಿಸುತ್ತೇವೆ. ಇನ್ನು ಮೇಲಾದರೂ ಅನುದಿನವೂ ದೇವರೇ ನಿಮ್ಮೊಂದಿಗೆ ನಾವು ಸಹವಾಸ ಮಾಡುತ್ತಾ ಸೈತಾನನನ್ನು ಎದುರಿಸುವುದಕ್ಕೆ ಸಹಾಯ ಮಾಡಿರಿ. ನಾವು ಹೋರಾಡುವುದು ಶರೀರ ಸಂಬಂಧವಾದವುಗಳೊಂದಿಗೆಲ್ಲ, ಆಕಾಶ ಮಂಡಲದಲ್ಲಿರುವ ಶಕ್ತಿಗಳೊಂದಿಗೆ, ದುರಾತ್ಮ ಶಕ್ತಿಗಳೊಂದಿಗೆ ಹೋರಾಡುವಂಥವರಾಗಿರೋದ್ರಿಂದ ಆಧ್ಯಾತ್ಮಿಕವಾದ ಬಲ ಹೊಂದಿಕೊಂಡು ಸರ್ವಾಯುಧಗಳನ್ನು ಧರಿಸಿಕೊಂಡು ವಾಕ್ಯವನ್ನು ಧ್ಯಾನಿಸುವ ಹಾಗೆ ಪ್ರಾರ್ಥನೆಯಲ್ಲಿ ಪರಿಶುದ್ಧಾತ್ಮನಿಂದ ಜಯಶಾಲಿಗಳಾಗಿ ಜೀವಿಸುವಂತೆ ಈ ಅನುದಿನದ ಧ್ಯಾನ ವೀಕ್ಷಿಸುವ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಎಲ್ಲಿಂದ ವೀಕ್ಷಿಸುತ್ತಾ ಇದ್ದೀರಿ ಎಂದು ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಹೆಸರು, ಊರು ಟೈಪ್ ಮಾಡುವುದನ್ನು ಮರೆಯಬೇಡಿ. ಲೈಕ್ ಬಟನ್ ಅನ್ನು ಒತ್ತಿ ಇತರರಿಗೆ ಶೇರ್ ಮಾಡಿ, ಅವರು ಆಶೀರ್ವದಿಸಲ್ಪಡ್ತಾರೆ. ಅಷ್ಟೇ ಅಲ್ಲ, ನಿಮ್ಮ ಪ್ರಾರ್ಥನಾ ಮನವಿಗಳನ್ನು, ಪ್ರೇಸ್ ರಿಪೋರ್ಟ್ಸ್ಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಅನ್ನು ನಮಗೆ ಕಳಿಸಿಕೊಡಿರಿ. ಹೊರದೇಶದಿಂದಲೂ ಸಹ ಪ್ರತಿದಿನ ಈ ಅನುದಿನದ ಧ್ಯಾನ ನಿರೀಕ್ಷಿಸುವುದಾದರೆ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಪ್ಪದೆ ನಮಗೆ ಕಳಿಸಿಕೊಡಿರಿ. ನಿಮ್ಮ ವಾಟ್ಸಪ್ ಮೆಸೇಜ್ಗಳನ್ನೆಲ್ಲ ನಾವು ಪ್ರತಿದಿನ ವೀಕ್ಷಿಸಿ ನಿಮ್ಮೆಲ್ಲರಿಗೋಸ್ಕರ ತಪ್ಪದೆ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮಗೋಸ್ಕರವೂ ಕೂಡ ನೀವು ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ಇರಲಿ.